ಅಲ್ಲ ಕಣಣ್ಣ, ನಾವೇ ಹೋಗ್ಬಿಟ್ಟು ಕಾರ್ದೆಲ್ಲ ಮಾತಾಡ್ಬೋದಿತ್ತಲ್ಲ. ಈ ಒಂಟರ್ನೆಲ್ಲ ಏನಕ್ಕೆ ಸುಮ್ಕೆ ಏನಿಯ ಕರ್ಕಂತ ಇದೆಯಾ? ಅವ್ರನ್ನು ಕರ್ಕೊಂಡು ಅವರು ಇದು ಬೇಡ ಅದು ಬೇಕು ಅದು ಬೇಡ ಇನ್ನೊಂದು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಂಡು ಸುಮ್ಮನೆ ಇದಾಗೋಗ್ಬಿಡ್ತದೆ. ಲೋ ತಮ್ಮ, ನಾವೇನಾರ ಫುಲ್ ಕ್ಯಾಶ್ ಕೊಟ್ಬಿಡ್ತಕತ್ತ ಇದೀವಿ ಅನ್ಕೊಂಡ ಕಾರ ತಕಂತಿರೋದೇ ಲೋನ್ ಮೇಲೆ ಸಾಲ ಮಾಡ್ಬಿಟ್ಟು ನಡೆ ಎಡವಡ್ ಗಿಡಬಟ್ ಆದರೆ ಇವ್ರು ಇತ್ತರ ಜೊತೆಗೆ ಯೋ ಇಲ್ಲ ಅಂತ ಹೇಳಿದ್ರೆ ನಾಮ ಹಾಕಿಸ್ಕೋಬೇಕಾಯ್ತದೆ. ನೀನು ಸುಮ್ಕಿರ್ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ನಿನಗೆ. ಇವಳೇನು ಬಿತ್ರಿ ನಮ್ಮೊಳೇನು ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ ಪ್ರೇಮಿ ಯವ್ವ ಲವ 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 ಬಾಯ್ ಬಿಡ್ಕೊಬಿಟ್ಟು ನನ್ನ ಗಂಡ ಹಂಗೆ ಮಾಡಿದ್ನಪ್ಪೋ ನನ್ನ ಗಂಡ ಹಿಂಗೆ ಮಾಡಿದ್ನಪ್ಪೋ ಅಂತ ಊರು ತುಂಬ ಬಾಯ್ ಬಿಡ್ಕೊಂಡು ಹೇಳ್ಕೊಬಿಟ್ಟು ಬತ್ತಳಿ. ಅದಕ್ಕಿನ್ನೂ ಎಷ್ಟೋ ವಾಸಿ ಸುಮ್ಮನೆ ಏನಿಯಾ ಅವ್ರನ್ನ ಜೊತೆ ಕರ್ಕೊಂಡು ಹೋದ್ರೆ ಸಾಲ ಎಷ್ಟು ಪಾಲ ಎಷ್ಟು ಎಲ್ಲನೂ ಹೇಳ್ತಾರೆ. ಸುಮ್ಮನೆ ಅವಾಗ ಕೇಳಿಸ್ಕೊಂಡು ಅವರು ಏನೋ ಒಂದು ಮಾಡ್ತಾರೆ. ಸುಮ್ಕಿರು, ಅಕಸ್ಮಾತ್ ಶಾನೆ ಸಾಲ ಅಂತ ಹೇಳಿದ್ರೆ ಬ್ಯಾಡ ಬಿಡು ಅಂತ ಅಂದ್ರೂ ಅನ್ಬೋದೇನೋ, ಯಾರಿಗೆ ಗೊತ್ತು. ಓ ಹಂಗ ಬಂದ್ರೆ ಬರ್ಲಿ ಬಿಡೋಣ ಹಂಗಾರೆ. ಹಣ ಆದ್ರೂ ನಮ್ಮ ಹೆಂಡತಿ ಇಷ್ಟಪಟ್ಟಂಗೆ ಕಾರ್ ತಗೊಂಡು ತೋರಿಸ್ಬೇಕು ಹೇಳೋಣ ನಾವು. ಪಾಪ ಅವ್ರು ಇನ್ನೇನು ಕೇಳ್ತಾರಣ, ಹೇಳೋರಲ್ಲ ಇದು ಬಿಟ್ಟು ಇನ್ನೇನೂ ಕೇಳೋದಿಲ್ಲ, ಇದೊಂದೇ ಸಾಕು ಅಂತ ಹೇಳ್ಬಿಟ್ಟು ಇದೊಂದು ನೇನಿಯತ್ತಾಗಿ ತೋರಿಸ್ಬಿಟ್ಟು ಎಲ್ಲ ಮಾಡಬೇಕು. ಇನ್ನೇನು ಇದು ಮಾಡೋದು ಬೇಡ ನಾವು ಪಾಪ ಕಣಣ್ಣ ಅವರು. ಸರಿ ಏನೋ ಒಂದು ಮಾಡೋಣ ಬಿಡು, ತಲೆಯಾಗಿ ಕೆಡ್ಸ್ಕೊಂತೀಯ. ಅವರು ಬರಲಿ, ಅವ್ರನ್ನೂ ಕರ್ಕೊಂಡು ಹೋಗಿ ಎಲ್ಲ ಕಾರುಗಳು ನೋಡಿದ್ದೀವಲ್ಲ ನಾವೇನೇನಿಯಾ. ಅದು ಯಾವುದದು ಬಾಲೆನೋ ಅವತ್ತು 90 ಎಷ್ಟು ಹೇಳಿದ್ನಲ್ಲ ಟಾಪ್ ಎಂಡು ಅಂತೇಳಿ ಅದನ್ನೇ ಹೊಸಿ ತಗೊಳ್ಳೋಣ. ನೋಡು ನೀನೇನು ಶಾನೆ ಮಾತಾಡೋಕೆ ಹೋಗ್ಬೇಡ, ಇಲ್ಲ ಸ್ವಿಫ್ಟ್ ಗಿಫ್ಟ್ ಕಮ್ಮಿ ಇದೆ ತಗೊಳ್ಳೋಣ. ರೀ ನಡೀರಿ ಹೋಗೋಣ. ಬರ್ರಿ ರೀ ಕಾರ್ ಶೋರೂಮ್ಗೆ ಹೋಯ್ತಾ ಇದೀವಿ ನಾವು. ಹಿಂಗೆ ಬಸ್ಗೆ ಸತ್ಕೊಂಡೋದ್ರೆ ಸಂದಾಕಿರ್ತದ. ಸಂದಾಕ ಇನ್ನೊಂದು ಕಾರ್ ಮಾಡ್ಕೊಂಡು ಹೋಗಿದ್ರೆ ಸಂದಾಕಿರೋದೇನೋ. ಈ ಕಾರ್ ಡೌನ್ ಪೇಮೆಂಟ್ ಕೊಟ್ಟಕ್ಕೆ ಏನೇ ಕಾಸು ಇರ್ತದೋ ಇರೋಕ್ಕಿಲ್ವೋ ಗೊತ್ತಿಲ್ಲ. ಅಂಥದ್ರಾಗ ಇವಳಿಗೆ ಕಾರ್ ಮಾಡ್ಕೊಂಡು ಬೇರೆ ಹೋಗ್ಬೇಕಂತೆ. ನೋಡಿ ಕಾರ್ ತಗೋಬೇಕು ಅಷ್ಟೇ ನೀನಿಯ, ಅದು ಬಿಟ್ಟು ಹಿಂಗೆ ಹೋಗಿ ತಗೋಬೇಕು ಹಂಗೆ ಹೋಗಿ ತಗೋಬೇಕು ಅದೆಲ್ಲ ಸುಮ್ಮನೆ ತಲೆ ತಿನ್ಬೇಡ. ಹೆಂಗೋ ಒಂದು ತಗೊಳ್ಳೋಣ ಸುಮ್ಕಿರು. ಸರಿ ಸರಿ ಆಯಿತು, ನೀವು ಕಾರ್ ಕೊಡಿಸ್ತಿರೋದೇನೇ ದೊಡ್ಡ ವಿಚಾರ. ಅಂಥದ್ರಾಗೆ ಇನ್ನೇನಂತೆ. ಸರಿ ಸರಿ ಬನ್ನಿ, ನಾವು ಕಾರ್ ತಗೊಂಬಿಟ್ಟು ಬಂದು ಮನೆ ಮುಂದೆ ನಿಲ್ಲಿಸಿದ್ರೆ ಅತ್ತೆನೂ ಬೋಲು ಸಂಭ್ರಮ ಪಡ್ತದೆ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ನೋಡಿ ಭಾಳ ಖುಷಿ ಪಡ್ತದೆ. ಬರ್ರಿ ಹೋಗೋಣ. ಚೆನ್ನಾಗಿರೋ ಕಾರ್ನ ಏನೇ ತಗೊಂಬಿಟ್ಟು ಬರೋಣ. ಸರಿ ಬರ್ರಿ. ರೀ 1,00,000 ಜಾಸ್ತಿ ಆದರೂ ಪರವಾಗಿಲ್ಲ, ಅವಳಿಗಿನ್ನ ಒಂಚೂರು ಜಾಸ್ತಿ ಕಾಸ್ಟ್ಲಿದೇನೆಯೇ ತಗೊಳ್ಳೋಣ. ನೀನು ಸುಮ್ಮನೆ ಬಾರಿ ಫಸ್ಟು ಎಷ್ಟು ಕೊಡ್ತಾರೋ ಏನೋ ಎತ್ತ ಫಸ್ಟ್ ವಿಚಾರಿಸೋಣ, ಆಮೇಕಿಂದ ನೋಡೋಣ ಬಾ. ಯಪ್ಪ ಏನ್ರಿ ಇವೆಲ್ಲ ಕಾರುಗಳು ಇಂಥ ಸಂದಕವಲ್ರಿ ಯಪ್ಪ, ಸೂಪರ್ ಆಗವೆ ನಿಜವಾಗೂ. ಕಾರುಗಳು ಮಾತ್ರ ಒಂದಕ್ಕಿನ್ನ ಒಂದು ರೀ. ನಾವು ಇಂಥವ್ಯವನ್ನ ತಗೊಳ್ಳೋದು ಬಿಟ್ಟು ನೀವು ಯಾಕ್ರಿ ಅದೇ ಇರಲಿ ಬಲೆನೋ ಇರಲಿ ಅಂತ ಹೇಳಿದ್ದು. ಇದು ನೋಡ್ರಿ ಎಷ್ಟು ಸೂಪರ್ ಆಗವೆ ಇವೆಲ್ಲನೂ. ಕಾರ್ ನೋಡ್ದ ನಮಗಿನ್ನ ಎಷ್ಟು ವೈಟ್ ಐತೆ. ವೈಟ್ ನೋಡಿ ಹೆಂಗೆ ವೈಟ್ ಐತೆ ಅಂತ ಹೇಳ್ಬಿಟ್ಟು ಸೂಪರ್ ವೈಟ್ ಐತೆ ಅಲ್ವಾ. ನನಗಂತೂ ಅದು ಎಷ್ಟು ದಿನದ ಕನಸು, ನಾನಂತೂ ಕಾರಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೂ ಬೋಲ ಆಸೆ ಪಟ್ಟಿದ್ದು, ನಮ್ಮ ಅಮ್ಮನೂ ಕಾರಾಗಿ ಹೋಗ್ಬೇಕು ಅಂತ. ಈ ಕಾರ್ ತಗೊಂಡ್ಮೇಲೆ ನಮ್ಮ ಅಮ್ಮನ ಕರೆಸ್ಬಿಟ್ಟು ಚೆನ್ನಾಗಿ ರೌಂಡ್ಸ್ ಹೊಡ್ಸ್ಕೊಂಡು ಕರ್ಕೊಂಡು ಓಡಾಡಿಸ್ಬೇಕು. ಸೂಪರಾಗೈತೆ ಕಾರ್ ಇದು ಮಾತ್ರ. ಆದರೆ ನಾವು ಬುಕ್ ಮಾಡಿರೋದು ಯಾರೇದಲ್ವಾ ಬಿಡು, ಏನೂ ಮಾಡೋಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸಾಕು ಬರ್ರಮ್ಮಿ, ಮುಂದೆ ಕಾಸು ಬಂದಾಗ ಬೇಕಾರೆ ಸೂಪರ್ ಆಗಿರೋ ಕಾರಿನಿಯ ತಗೊಳ್ಳೋಣ. ಕಾಸು ಗೀಸ್ ಎಲ್ಲ ಬರಲಿ. ಈಗ ಸದ್ಯಕ್ಕೆ ಯಾವುದೋ ಒಂದು ಸಾಕು ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕಾಸು ಇಲ್ದಿರೋ ಟೀಮಾಗೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ಕಾಸಿದ್ರೆ ಏನೋ ಒಂದು ತಗೋಬೋದು. ಈಗ ನೋಡಿ ಅಡ್ಜಸ್ಟ್ ಮಾಡ್ಬಿಟ್ಟು ಅದು ಎಷ್ಟು ಲಕ್ಷ ಕಟ್ಟಬೇಕು ಕೇಳಿ, ಅಷ್ಟು ಲಕ್ಷನ ಕೊಟ್ಟು ಡೌನ್ ಪೇಮೆಂಟಾ ಎಲ್ಲ ಎಷ್ಟು ಐತೆ ನಮಗೂ. ಬಾ ಸುಮ್ಕೆನೇನಿಯ. ಆಯಿತು ಬಿಡಿ, ಸದ್ಯಕ್ಕೆ ಯಾವುದೋ ಒಂದು ಕಾರು ಅಂತ ತಗೊಂತಿದ್ದೀವಲ್ಲ, ನಂಗೆ ಅಷ್ಟೇನೇ ಸಾಕು. ಇದು ಇಲ್ಲ ಅಂದರೆ ನಮ್ಗೆ ಗೊತ್ತಿ ಏನಾಗತ್ರಿ. ಅವಳು ಮುಂದೆ ಈ ಕಾರಾಗಿ ಓಡಾಡಿದ್ರೆ ಅವಳು ಹುರ್ಕೊಂಡು ಅದಕ್ಕೆ ಸುಮ್ಮನೆ ಆಯ್ತಾಳೆ ಅಂತ ಅನ್ನಿಸ್ತದೆ. ಹುರ್ಕೊಂಡು ಚೆನ್ನಾಗೇನೇ ಕಿತ್ತೋದವಳು ಅವಳು ಹುರ್ಕೊಂಡು ಸುಮ್ಮನೆ ಆಗಲೇಬೇಕು. ಬರ್ರಿ ಆರಾಮಾಗಿ ಬುಕ್ ಮಾಡಿಬಿಟ್ಟು ಆದಷ್ಟು ಬೇಗನೇನಿಯ ನಮ್ಗೆ ಅರ್ಜೆಂಟಾಗಿ ಏನಿಯ ಬೇಕು ಅಂತ ಹೇಳನ್ರಿ ಪ್ಲೀಸ್ ರೀ. ಆಯಿತು ಬಿಡಿ. ಅಯ್ಯೋ ಕಾಸು ಕೊಟ್ರೆ ಏನಂತೆ, ಈಗ ಬುಕ್ ಮಾಡಿರೋ ಒಂದು ವಾರದಾಗ ಏನೇ ಕೊಡ್ತಾರೆ, ಅದ್ರಾಗ ಏನಂತೆ ತಗೊಂಡು ಹೋಗೋಣ. ಈಗ ಸರಿ ಬರ್ರಿ ಹೋಗ್ಬಿಟ್ಟು ಅವ್ರ ತಗೆಲ್ಲ ನಿಂತ್ಕೊಂಡು ಮಾತಾಡೋಣ. ನೀವು ಕೇಳಿಸ್ಕೊಳ್ರಿ ಎಷ್ಟು ಹೇಳ್ತಾರೆ ಏನು ಮಾಡ್ತಾರೆ ಪ್ರತಿಯೊಂದು ನೀವು ಕೇಳಿಸ್ಕೊಳ್ಳಿರಂತೆ. ಬರ್ರಿ. ನೋಡಿ ಸರ್, ನೀವು ಕಾರ್ ನೋಡಿರೋದು ಟೋಟಲ್ 9 ಲಕ್ಷ. ಟೋಟಲ್ ಎಲ್ಲ ಆನ್ ರೋಡ್ ಪ್ರೈಸ್ ಎಲ್ಲ ಸೇರಿದ್ರೆ ಹೌದು ಸರ್. ನೋಡಿ ಸರ್, ಇದು ಫುಲ್ ಎಲ್ಲನೂ ಈಗ ಬುಕಿಂಗ್ ಮಾಡ್ಕೊಂಡು ನೀವು ಏನಾದ್ರು ಅಡ್ವಾನ್ಸ್ ಕೊಟ್ಟು ಹೋದ್ರೆ ಸರ್ ನೀವು ನಿಮ್ಗೆ ಏನೊಂದು ವೀಕಲ್ಲೇ ಬೇಕಾದ್ರೆ ನಾವು ಡೆಲಿವರಿ ಕೊಡ್ತೀವಿ. ಬಟ್ ನಿಮ್ಮದು ಏನಿದು ಅಂತಂದರೆ ನಿಮ್ಮದು ಲೋನ್ ಅಪ್ರೂವಲ್ ತೊಗೋಬೇಕು ಸರ್. ಕಾರೇನೋ ಬೇಗ ಸಿಗುತ್ತೆ, ಆದರೆ ನಿಮ್ಮ ಲೋನ್ ಅಪ್ರೂವಲ್ ಎಲ್ಲ ಮಾಡ್ಕೋಬೇಕಲ್ಲ. ಯಾರಾದರೂ ಹೆಸರಿಗೆ ಅವ್ರ ಇನ್ಕಮ್ಮು ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲ ಕೊಟ್ಟರೆ ಆರಾಮಾಗಿ ನೀವು ಲೋನ್ ನಿಮಗೆ ಆರಾಮಾಗಿ ಸ್ಯಾಂಕ್ಷನ್ ಆಗುತ್ತೆ ಸರ್. ನಿಮಗೆ ಆರಾಮಾಗಿ ನೀವು ತೊಗೋಬೋದು. ಅದೇ ಸಹ ಯೋಸೆ ಸಾಯ್ತದೆ ಏನು ಎತ್ತ ಅಂತ ಎಲ್ಲ ನೀವು ಹೇಳ್ಬೇಕಲ್ವ ಸರ್. ನೋಡಿ ನೀವು ಎಷ್ಟು ಡೌನ್ ಪೇಮೆಂಟ್ ಕಟ್ತೀರಾ ಅದ್ರ ಮೇಲೆ ನಿಮಗೆ ಬಡ್ಡಿ ಹಾಕ್ತಾರೆ. ನೀವು ತಿಂಗಳ ನೀವು ಕಡಿಮೆ ಏನಾದ್ರೂ ಕಟ್ಟಬೇಕು, EMI ಕಡಿಮೆ ಕಟ್ಕೋಬೇಕು ಅಂತಂದರೆ ನೀವು ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಅಮೌಂಟ್ ಎಲ್ಲ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲ ನಮಗೆ ಪರವಾಗಿಲ್ಲ, ನಮಗೆ ಡೌನ್ ಪೇಮೆಂಟ್ ಕಡಿಮೆ ಕಟ್ತೀವಿ, ನಾವು ಜಾಸ್ತಿನೇ ಮಂತ್ಲಿ ಕಟ್ತೀವಿ ಅಂತಂದರೆ ನೀವು ಆ ಥರನೂ ಮಾಡ್ಕೋಬೋದು ಸರ್. ಒಂದು 2 ಲ್ಯಾಕ್ 3 ಲ್ಯಾಕ್ ನೀವೇನಾದರೂ ಕಟ್ಟಿದ್ರಿ ಡೌನ್ ಪೇಮೆಂಟ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಸರ್ ನೋ ಪ್ರಾಬ್ಲಮ್ ಒಂದು 14-15 ಸಾವಿರ ಕಟ್ಕೊಂಡು ಮಂತ್ಲಿ 14-15 ಸಾವಿರ ಕಟ್ಕೊಂಡ್ರೂ ಆಯಿತು, ನಿಮ್ಗೆ ಕ್ಲಿಯರ್ ಆಗುತ್ತೆ. ಬಟ್ ಈಗಲೇ ಹೇಳ್ತೀನಿ, ನೀವು ಲೋನಲ್ಲಿ ತಗೊಂಡ್ರೆ ಈಗ 9 ಲಕ್ಷ ರೂಪಾಯಿ ಇರೋ ಕಾರು ಮಿನಿಮಮ್ ಅಂದ್ರೂ 1.5 ಲಕ್ಷ ಹಂಗೆ ಜಾಸ್ತಿ ಆಗೇ ಆಗುತ್ತೆ ಸರ್. ಆಲ್ಮೋಸ್ಟ್ 1.80 ಆ ಥರ. ಯಾಕಂದರೆ ಅದು ಬಡ್ಡಿ ಹಾಕ್ತಾರೆ ಸರ್ ಅವರು.
ಇವನ್ ಸರ್ ಅಷ್ಟೊಂದು ಜಾಸ್ತಿ ಆಯ್ತದ ಹೊಸಿ ಕಮ್ಮಿ ಏನೂ ಆಗಲ್ವ ಸರ್? ಇಲ್ಲ ಇಲ್ಲ ಸರ್, ಕಡಿಮೆ ಗಿಡಿಮೆ ಎಲ್ಲ ಆಗೋ ಸಾಧ್ಯತೆಗಳಿಲ್ಲ. ಬಡ್ಡಿ ಬಿದ್ದೇ ಬೀಳುತ್ತೆ. ನೀವು ಫೈನಾನ್ಸ್ ಅಂತ ಹೋದ್ಮೇಲೆ ಬಡ್ಡಿ ಕಾಮನ್ ಆಗಿ ಬೀಳುತ್ತೆ. ನೀವೀಗ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು 10,000 ಕೊಟ್ಬಿಟ್ಟು ನೀವು ಬುಕ್ ಮಾಡಿಬಿಟ್ರು ಏನು ತೊಂದರೆ ಇಲ್ಲ ಸರ್. ನೀವು ಆರಾಮಾಗಿ ನೀವು 10,000 ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಅದೇ ಸರ್, ಅದೇ ನಮ್ದೆಲ್ಲ ಲೋನ್ ಹೆಂಗೆ ಅಪ್ರೂವಲ್ಲು ಸರ್, ಅವ್ರನ್ನ ಯಾರನ್ನಾರು ಹಿಡ್ಕೊಂಡು ಸರ್ ನಮ್ಮ ಶೋರೂಮಲ್ಲೇ ಇದ್ದಾರೆ. ನಿಮಗೆ ನಮ್ಮ ಶೋರೂಮಲ್ಲಿ ತುಂಬ ಫೈನಾನ್ಸ್ ಅವ್ರು ಇದ್ದಾರೆ. ನೀವು ತುಂಬ 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 ವೆರೈಟಿ ಆಫ್ ಫೈನಾನ್ಸ್ ಇದ್ದಾವೆ. ನೀವು ಆರಾಮಾಗಿ ಯಾವ ಫೈನಾನ್ಸ್ ಬೇಕಾದ್ರೂ ತೊಗೊಂಡು ಯಾವ ಫೈನಾನ್ಸಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಕಾರ್ ರೇಟ್ಗಿನ 1.5 ಲಕ್ಷದ ಮೇಲೆ ತುಂಬ ಆಗುತ್ತೆ ಸರ್. ಬಡ್ಡಿ ಗಿಡ್ಡಿ ಎಲ್ಲ ಆಗ್ತಾರೆ ಅವರು. ಇಲ್ಲ ನೀವು ಫುಲ್ ಕ್ಯಾಶ್ ಕೊಟ್ಟು ತೊಗೋತೀವಿ ಅಂದರೆ ನೀವು 9ಕ್ಕೆ ಆರಾಮಾಗಿ ತೊಗೋಬೋದು ಸರ್. ನೀವು ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅದೇ ಡೌನ್ ಪೇಮೆಂಟ್ ಕಡಿಮೆ ನೀಯಾ ಕೊಟ್ಟಾನಿ ಅಂತ ಅನ್ಕೊಂಡಿದ್ದೀವಿ. ಹಾಂ ಸರ್, 1 ಲಕ್ಷ 2 ಲಕ್ಷ ಹಾಗಿದ್ರೆ ನೀವು 1 ಲಕ್ಷ 2 ಲಕ್ಷ ಕಟ್ತೀವಿ ಅಂತಂದರೆ ನೀವು EMI ತುಂಬ ಕಟ್ಟಬೇಕಾಗುತ್ತೆ ಸರ್. ಹೌದಾ ಸರ್? ಸರಿ ಸರ್, 1-2 ನಿಮಿಷ ನಾವು ಮಾತಾಡ್ತೀವಿ. ಸರಿ, ನೀವು ಡಿಸ್ಕಷನ್ ಮಾಡ್ಬೋದು. ಹೀಗೆ ಕೇಳಿಸ್ಕೊಂಡ್ರಲ್ಲ, ತಿಂಗಳ ಎಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾವ್ರು ಕೇಳಿಸ್ಕೊಂಡ. ತಿಂಗಳ ಏನು ಹುಸಿ ಕಟ್ಟಬೇಕಾ? ತಿಂಗಳ ಎಷ್ಟು ಕಟ್ಟಬೇಕು ಹೇಳು? ತಿಂಗಳ ಶಾನೆ ಕಟ್ಟಬೇಕಾಯ್ತದೆ. ಈಗ ನಾನೊಂದು ಲಕ್ಷ ಇವನೊಂದು ಲಕ್ಷ ಈಗ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡ್ಬಿಟ್ಟು 2 ಲಕ್ಷ ಕಟ್ಟಿದ್ಮೇಲೂ ಯಪ್ಪ ಇನ್ನೂ 8-9 ಲಕ್ಷ ಸಾಲ ಏನೇ ಇರ್ತದೆ. ಈಗ ಅದಕ್ಕೆಲ್ಲ ತಿಂಗಳ 5 ವರ್ಷಕ್ಕೆ ಹಾಕ್ಸ್ಕೊಂಡ್ರು 15,000 ಸಾವಿರ ಕಟ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತದೆ. ಹಾಂ ರೀ, 15,000 20,000 ತಗೋಬೇಕಲ್ವೇನ್ರಿ? ನಾವು ಭಾಳ ಇಷ್ಟಪಟ್ಟಿದ್ದೀವಿ ಅಲ್ವೇನ್ರಿ? ನನಗೆ ಅದಕ್ಕೆ ನಾನು ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿರೋದು. ಪ್ಲೀಸ್ ಇಲ್ಲ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ, ಪ್ಲೀಸ್ ರೀ. ಅಲ್ಲ, ಇಲ್ಲ ಅಂತ ಅನ್ನೋದೆಲ್ಲ ಕಟ್ಟೋದು ಹೇಳು. ಈಗ 1 ಲಕ್ಷ ತಿರ್ಗಿ ಅರೇಂಜ್ ಮಾಡಬೇಕು. ಇವಾಗ 1 ಲಕ್ಷ ಅರೇಂಜ್ ಮಾಡಬೇಕು. ತಿಂಗಳ ನಾವೆಲ್ಲರೂ ಸೇರಿಕೊಂಡು ಹೆಂಗನ ಮಾಡಿ 14-15 ಸಾವಿರ ಕಟ್ಕೊಂಡು ಹೋಗ್ಬೇಕು. ಏನು ಅಷ್ಟೊಂದು ಸುಲಭ ಅಲ್ಲ. ನಾವು ಹೆಂಗನ ಹೊಂದಿಸ್ಕೊಂಡು ಕಟ್ಕೊಂಡು ಹೋಗಂಗಿದ್ರೆ ತಗೊಳ್ಳೋಣ. ಅದಕ್ಕೆ ಈಗ ನೀವು ಅಂದರೆ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳೋಣ. ನಿಮಗೂ ಎಲ್ಲ ತಿಳಿಲಿ ಅಂತಲೇ ಇಲ್ಲಿ ಕರ್ಕೊಂಬಿಟ್ಟು ಬಂದಿದ್ದು. ಗೊತ್ತಾಯ್ತಾ ಈ ಕಷ್ಟ ಏನು ಅಂತ? ಇಬ್ಬರಿಂದ ಅಷ್ಟು ಹೊಂದ್ಸಕ್ಕಾಕಿಲ್ವೇ? ಒಂದ್ಸನಿ ಹೇಳಿ, ತಿಂಗಳ ನಾವೊಂದು 7,500 ನೀವೊಂದು 7,500 ರೂಪಾಯಿ ಇವರೊಂದು ಹೊಂದಿಸ್ಕೊಂಡ್ರೆ ನಮ್ಗೆ ಮುಗಿದೋಯ್ತದಲ್ಲ. ಹಾಂ ಹೌದು, ಹಂಗೆ ನೀವು ಮಾಡ್ಕೋಬೇಕಷ್ಟೇ. ಸರಿ, ಹಂಗಾರ ಅಪ್ಪನ ಕರೆದ್ಬಿಟ್ಟು ಒಂದು 5,000 ರೂಪಾಯಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗೋಣ, ಸರಿನಾ? ಆಮೇಲೆ ಉಳಿದಿರೋದೆಲ್ಲ ನಾನು ಹೆಂಗೋ ಅರೇಂಜ್ ಮಾಡ್ತೀನಿ. ನಾನು ಚೀಟಿ ಪಾಟಿ ಯಾವುದನ್ನ ಹಾಕ್ಬಿಟ್ಟು ಇತ್ತಲ್ಲಿ ಹಾಕಿದ್ನಲ್ಲ ಮನೆ, ಅದನ್ನು ಎತ್ಕೊತೀನಿ. ಇವ್ರೊಂದು ಲಕ್ಷ ಅವ್ರು ಅರೇಂಜ್ ಮಾಡ್ತಾರೆ. ತೊಂದೊಂದು 2 ಲಕ್ಷ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂಗಳ ಕಟ್ಕೊಂಡು ಹೋಗೋನಿ. ನೋಡು, ಯಾರನ್ನ ಕೇಳಿದ್ರೆ, ಮನೆಯಾಗ ಯಾರನ್ನ ಕೇಳಿದ್ರೆ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೀವಿ ಕಾರ್ನ ಅಂತ ಹೇಳ್ಬೇಕು ನೀವು. ಇಲ್ಲ ಅರ್ಧಂಬರ್ಧ ಕೊಟ್ಟು ತಗೊಂಡಿದ್ದೀವಿ ಅಂತ ಮಾತ್ರ ಹೇಳ್ಬಾರ್ದು. ಫುಲ್ ಕ್ಯಾಶ್ ಕೊಟ್ಟೇನಿಯೇ ತಗೊಂಡಿದ್ದೀವಿ ಅಂತ ಹೇಳ್ಬೇಕು ಅಷ್ಟೇನೆ. ಸರಿ, ಬುಡಿ ಹಂಗೆ ಹೇಳ್ಕೊಳ್ಳೋಣ. ಇಲ್ಲ ಅಂದರೆ ಮರ್ಯಾದೆ ಹೋಗ್ಬಿಡ್ತದೆ. ಬರೀ ಸಾಲ ಮಾಡ್ಬಿಟ್ಟು ತಗೊಬಿಟ್ಟು ಬಂದಿದ್ದೀವಿ, ಲೋನ್ ಹಾಕ್ಸ್ಕೊಂತಂದಿದ್ದೀವಿ ಅಂತಂದರೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ. ಸುಮ್ಮನೆ ಏನೇ ಯಾಕೆ ಮಾನ ಮರ್ಯಾದೆ ಎಲ್ಲ ಅಂದರೆ ಕಳ್ಕೊಳ್ಳೋದು? ಸುಮ್ಮನೆ ಯಾಕೆ? ಅದಕ್ಕೆ ಏನು ಬೇಡ ಬಿಡಿ. ಆರಾಮಾಗೆ ಸುಮ್ಕೆನೇ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ವಿ ಅಂತ ಹೇಳಿದ್ರೆ ಅವರು ಸುಮ್ಕಾಯ್ತಾರೆ, ನಾವು ಸುಮ್ಕಾಯ್ತೀವಿ. ಕರ್ದವ್ನಿಗೆ ಅಡ್ವಾನ್ಸ್ ಕೊಟ್ಬಿಡಿ. ಇವತ್ತು ಹೆಂಗಿದ್ರು ಒಳ್ಳೆ ದಿನ, ಇವತ್ತೇನೇ ಎಲ್ಲ ಮುಗಿಸ್ಬಿಡೋಣ. ಕರೆದು ಕೊಟ್ಬಿಡಿ ಅತ್ತಾಗ ಅಡ್ವಾನ್ಸ. ಓ ಅಣ್ಣ, ಬನ್ನಿಲಿ ಅಣ್ಣ, ತಗೊಳ್ಳಿ 10,000 ರೂಪಾಯಿ ಐತಿದ್ರಾಗ ಅಡ್ವಾನ್ಸ ತಗೊಳ್ಳಿ. ಅಡ್ವಾನ್ಸ್ ಕೊಡ್ತಾ ಇವ್ನಿ. ನೋಡಿ, ನಮ್ಗೆ ಇನ್ನೊಂದು ವಾರಕ್ಕೆ ಗಾಡಿ ಬೇಕು. 2 ಲಕ್ಷ ಕೊಟ್ಬಿಡ್ತೀವಿ. ಲೋನರ್ ಹತ್ರ ಎಲ್ಲ ನೀವೇನೇ ಮಾತಾಡ್ಬಿಡಿ. ನಮ್ದು ಅದು ಏನೇನು ಬೇಕೋ ಎಲ್ಲ ತಗೊಬಿಟ್ಟು ಬಂದು ಕೊಡ್ತೀವಿ, ಸರಿನಾ? ಅದೇನೋ ನೀವು ಮಾಡಿಬಿಟ್ಟು ನಮ್ದಕ್ಕೊಂದು ಇದು ಮಾಡ್ಕೊಡಿ ಸಾಕು. ಕಾರೊಂದು ಬರಂಗೆ ಮಾಡಿ. ಸರ್, ಓಕೆ ಸರ್ ಆಯಿತು. ರಿಸಿಪ್ಟ್ ಎಲ್ಲ ಕೊಡಿ. ದುಡ್ಡು ಕಟ್ಟೋದೆಲ್ಲ ಮೋಸ ಗೀಸ ಎಲ್ಲ ಏನು ಮಾಡೋದಿಲ್ಲ ತಾನೇ ಆಮೇಕಿಂದ? ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಗೀಸ ಎಲ್ಲ ಮಾಡ್ಬಿಟ್ಟು ಇದು ಮಾಡೋಕ್ಕಿಲ್ಲ ತಾನೇ ನೀವಂತೂ? ನಾವು ಯಾಕೆ ಮೋಸ ಮಾಡೋಣ? ನಾವೇನು ಮೋಸ ಗೀಸ ಅಂತ ಏನೂ ಮಾಡೋದಿಲ್ಲ ನಾವು. ನೋಡಿ, ರೆಸಿಪ್ಟ್ ಕೊಡ್ತೀನಿ, ಬಂದು ತೊಗೊಂಡು ಹೋಗಿ. ಇನ್ನೊಂದು ವೀಕ್ ಅಲ್ವಾ, ನೀವು ಲೋನ್ದೆಲ್ಲ ಕ್ಲಿಯರ್ ಆಯಿತು ನಿಮ್ಮದು ಅಂದರೆ ಇನ್ನೊಂದು ವಾರಕ್ಕೆ ನಿಮ್ಮ ಮನೇಲಿ ಕಾರ್ ಇರುತ್ತೆ. ಡೋಂಟ್ ವರಿ, ಫಸ್ಟ್ ಲೋನ್ ಕ್ಲಿಯರ್ ಮಾಡ್ಕೊಳ್ಳಿ. ಬನ್ನಿ, ಲೋನ್ ಆಫೀಸರ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ತೀವಿ. ನೀವು ಬನ್ನಿ, ಆರಾಮಾಗಿ ಬನ್ನಿ. ಎಲ್ಲನೂ ಲೋನ್ ಅದು ಎಷ್ಟೆಷ್ಟಾಗುತ್ತೆ ನಿಮ್ಗೆ ಯಾವುದ್ರಲ್ಲಿ ಓಕೆ ಅಂತ ಅನ್ಸುತ್ತೆ ಅದರಲ್ಲಿ ಮಾಡ್ಕೊಳ್ಳಿ. ಹೋಗ್ರಿ ಮಾತಾಡ್ಕೊಂಬಿಟ್ಟು ಬರೋಗ್ರಿ. ಹೋಗಿ. ಹಬ್ಬ, ನಮ್ದು ಕಾರ್ಪುರ ಅಂತ ಅದೃಷ್ಟ ಬಂತು. ನಮ್ದು ನಮ್ಮ ಅದೃಷ್ಟನೇ ಅಂತ ಅನ್ನಿಸ್ತದೆ ನಿಜವಾಗೂ. ಕಾರ್ ಬರ್ತದೆ ಅಂತಂದರೆ ನಮ್ಗೆ ಎಷ್ಟು ಅದೃಷ್ಟ ಹೇಳಿ ನಮ್ದಂತೂ. ನೋಡು, ಕಾರ್ ಬಂದಿದ ತಕ್ಷಣ ಮಲೆನಾಡು ಕಡೆ ಟ್ರಿಪ್ ಅಂತ ಹೋಗ್ಬಿಡ್ಬೇಕು. ಚೆನ್ನಾಗಿ ಗೋವಾಗಿ ಅಲ್ಲಿ ಇಲ್ಲಿ 1 ವಾರ ಮನೆಗೇ ಬರಬಾರ್ದು. ಫುಲ್ಲು ಮಜಾ ಮಾಡ್ಬಿಡ್ಬೇಕು ಕಾರಾಗೆ. ಹೌದು, ಎಷ್ಟು ಜನ ನಮ್ಮನ್ನು ಆಡಾಡ್ಕೊಂಡು ಹೋಗ್ತಿದ್ರು. ಕಾರ್ ನೋಡಿ ಎಲ್ಲರೂ ಹಬ್ಬ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ಬೇಕು. ಆ ಥರ ತೋರಿಸ್ತೀನಿ, ನೋಡ್ತಾ ಇರು. ನಮ್ಮ ಅಮ್ಮಂಗಂತೂ ಫಸ್ಟ್ ಹೇಳ್ಬಿಡ್ಬೇಕು. ನಮ್ಮ ಅಮ್ಮ ಅದು ಎಷ್ಟು ಉರ್ಕೊಂತದೋ, ಎಷ್ಟು ಖುಷಿ ಪಡ್ತದೋ ಏನೋ. ನಮ್ಮ ಅಮ್ಮಂಗೆ ಬೇರೆಗೆಲ್ಲ ಉರಿಸ್ತದೆ ನೋಡು, ಸರಿಯಾಗಿ ಉರಿಸ್ತದೆ ನಮ್ಮಮ್ಮ. ನಮ್ಮ ಅಮ್ಮಂಗೆ ಹೇಳ್ತೀನಿ, ಬಿಡಕ್ಕಿಲ್ಲ ನಾನು. ಹೇಳು, ನಾನು ನಮ್ಮ ಅಮ್ಮಂಗೂ ಹೇಳ್ತೀನಿ. ಬಾ, ಅದೇನೇನು ಲೋನ್ದೆಲ್ಲ ಮಾತಾಡಿದ್ಮೇಲೆ ನೆಟ್ಟಿಗೆ ಮನೆಗೆ ಹೋಗೋಣ. ಕಾರ್ ಬಂತು ಅಂದರೆ ಹಬ್ಬ ಮಜಾ. ಪೊದ್ದಿ ಅದೆಷ್ಟು ಉರ್ಕೊಂತಾಳು, ರಾಧ ಅದೆಷ್ಟು ಉರ್ಕೊಂತಾಳು. ಯಪ್ಪ ಉರ್ಕೊಂಡು ಸತ್ತೇ ಹೋಯ್ತಾರೆ ಬಾ ಅವ್ರಂತೂ. ರಾಧ ಗೊತ್ತಾಳೆ. ನಾವು ಸ್ಟೈಲ ಇವಾಗ ಕಾರ್ದು ಮಾತಾಡೋಣ. ಸರಿ. ಯಪ್ಪ, ನಾವು ಬುಕ್ ಮಾಡಿರೋ ಕಾರಪ್ಪ ಏನು ಸಖತ್ತಾಗೈತಲ್ವಾ? ಆ ಕಲ್ಲರು, ಆ ಲುಕ್ಕು, ಇಡೀ ಊರಾಗೇನ್ಯಾ ನಮ್ಮ ಥರ ಕಾರು ಎಲ್ಲೂ ಇಲ್ಲ ಬಿಡು. ಸೂಪರಾಗೈತೆ.
ಏನು ಹೊಸಿ ದುಡ್ಡು ಕೊಡ್ತಾ ಇದೀವ ಕಾರ್ಗೆ? ಅಷ್ಟೊಂದು ದುಡ್ಡು ಕೊಡ್ತಾ ಇಲ್ವಾ ಪ್ರೇಮ? ಅಷ್ಟೊಂದು ದುಡ್ಡು ಕೊಡ್ತಿದೀವಿ ಅಂತಂದ್ಮೇಲೆ ಸಂದಕ್ಕಿಲ್ದಂಗಿರ್ತದ ಕಾರು. ಅಯ್ಯೋ ಒಬ್ರು ಇರ್ತಾರೆ, ನಮ್ಮದೇ ಕಾರ್ ಇರೋದು ಪ್ರಪಂಚದಾಗೆ, ನಮ್ಮ ಕಾರ್ ಬಿಟ್ರೆ ಪ್ರಪಂಚದಾಗ ಯಾರ ಕಾರು ಇಲ್ವೇ ಇಲ್ಲ, ನಮ್ದೇ ನೀ ದೊಡ್ಡ ಕಾರು ಬಿಟ್ರೆ ಗೊತ್ತಿಲ್ಲ ನಂಗೆ ಆಡ್ತಿರ್ತಾರೆ. ಆದರೆ ಗೊತ್ತಿಲ್ಲ ಎಲ್ರಿಗೂ ಮರಕ್ಕಿನ್ನ ಮರ ದೊಡ್ಡದಿರ್ತದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡು, ನಾವು ನೋಡು ಹೆಂಗೆ ಕಾರ್ ತಗೋತೀವಿ ಅಂತ ಹೇಳ್ಬಿಟ್ಟು ಹೆಂಗಿರ್ತದೆ ಹೇಳು. ಹಬ್ಬ ಇವ್ರು ಯಾವಾಗ ಕಾರ್ ಬುಕ್ ಮಾಡಿ ಬಂದರು? ಏನೋ ಬಿಡು, ಯಾರನ್ನೇ ತಗೊಳ್ಳಿ. ಏನೋ ಒಂದು ಮಾಡ್ಕೊಂಡು ಆರಾಮಾಗಿರಲ್ಲ ಅವ್ರೂ. ಸದ್ಯ ನಮ್ಮ ತಂಟೆಗೆ ಬರಲಿಲ್ಲ ಅಂತಂದರೆ ಸಾಕು. ಕಾರ್ ನಾನು ತಗೊಂಡಿದ್ದೀನಿ ಅಂತ ಕಾರ್ ಬುಕ್ ಮಾಡವ್ರೆ ಅಂತ ಅನ್ನಿಸ್ತದೆ. ಏನೋ ತಗೊಂಡು ಅವರು ಚೆನ್ನಾಗಿರಲಿ, ಅದಕ್ಕೆ ಉರ್ಕೊಳ್ಳೋ ಅಂಥದ್ದೇನು. ನನಗೇನು ಅಷ್ಟೊಂದು ಕಾರ್ ಮೇಲೆ ಇಷ್ಟನೇ ಇರಲಿಲ್ಲ, ಆದ್ರೂ ಕಾರು ಬಂತು. ಏನೋ ಪಾಪ ಇವರು ತಗೋತವ್ರೆ ಅಂದರೆ ತಗೊಂಡ್ಲಿ ಬಿಡು. ನಮಗೆ ನೀ ಕಾರ್ ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಷ್ಟು ದೌಲತ್ತು ದುರಂಕಾರ ಮಾಡಿದ್ರು ಹೇಳು. ಈಗ ಅವ್ರ ಮುಂದೆ ಎಲ್ಲನೂ ನಾವು ಹೆಂಗೆ ಓಡಾಡ್ಬೇಕು ಹೇಳಿ ಪ್ರೇಮ ನೀವು. ನೋಡು, ಟ್ರಿಪ್ಗೆಲ್ಲನೂ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬಿಡು. ನಾವಂತೂ ಟ್ರಿಪ್ಗೆ ಹೊಂಟೆ ಬಿಡೋಣ. ಟ್ರಿಪ್ಗೆ ಹೋಗಿದ್ದಂಗೆ ಇರೋಕ್ಕಾಯ್ತದೆ? ನಾನಂತೂ ಹೋಗ್ಬೇಕಪ್ಪ. ಟ್ರಿಪ್ಗಂತೂ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಹೊಸಕರಾಗಿ ನಾನು ನೀನು ನಮ್ಮ ಗಂಡುಗಳು ಅಷ್ಟೇ ನೆನೆಯ ಹೋಗ್ಬೇಕು. ಬೇರೆ ಎಲ್ಲ ಹುರ್ಕೊಂಡು ಸಾಯ್ಬೇಕು. ಹಂಗೆ ಓಡಾಡ್ಕೊಂಬಿಟ್ಟು ಬರೋಣ. ಇನ್ನೊಂದು ವಾರ ಕಾರ್ ಬರ್ತದೆ ಅನ್ನೋದೇ ನೆನೆಯ ನನಗೆ ಹೇಳ್ಕೊಳಕ್ಕಾಯ್ತಿಲ್ಲ. ಖುಷಿ. ಅಲ್ಲೇ ಅವಳ ಓದ್ಲಾ? ಅಯ್ಯೋ ಸರಿಯಾಗಿ ಹೊಟ್ಟೆ ಉರ್ಕೊಂಡು ಹೋಯ್ತಾ ಇದ್ದಂಗೆ ಅವಳಿಗೆ ಬೆಂಕಿ ಹಾಕ್ದಂಗೆ ಆಗಿರ್ತದೆ. ಅಯ್ಯೋ ಇವ್ರ ಕಾರ್ ತಂದ್ಬಿಟ್ರೆ ನನ್ನ ಕಾರಿಗೆ ಬೆಲೆ ಇರೋಕ್ಕಿಲ್ವೇ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಟ್ಟೆ ಉರ್ಕೊಂತಾ ಇರ್ತಾಳೆ. ಅವಳು ಹೊಟ್ಟೆ ಉರ್ಕೊಳ್ಳೋದೆ ತಾನೇ ಕೆಲಸ. ಉರ್ಕೊಂಡ್ಲಿ ಸುಮ್ಕಿರು. ನಮ್ಮ ಯಜಮಾನ್ರುಗಳು ಹೇಳ್ದಂಗೆ ನೀನು ನಾವು ಫುಲ್ ಕ್ಯಾಶ್ ಕೊಟ್ಟು ತಂದಿದ್ದೀವಿ ಅಂತ ನೀನು ಹೇಳೋಣ. ಫುಲ್ ಕ್ಯಾಶ್ ಕೊಟ್ಟಿದ್ದೀವಿ ನಾವೇನು ಹಂಗೆ ಹಿಂಗೆ ಅಂತ ಹೇಳ್ಕೊಡಲ್ಲ. ಇಲ್ಲಾಂದರೆ ಮುರುಗೋದಿ ಹೋಯ್ತದೆ. ಮಾಮ ಅವರೆಲ್ಲನೂ ಸಾಲ ಪಾಲ ಅಂದರೆ ಶಾಣೆ ಒಪ್ಪಕ್ಕಿಲ್ಲ. ಮಾಮ ಬೈತದೆ. ಅದಕ್ಕೆ ನೀ ಸಾಲಾಗಿಲ್ಲ ಏನೂ ಇಲ್ಲ, ಎಲ್ಲನೂ ಸುಮ್ಕೆ ಫುಲ್ ಕ್ಯಾಶು ಯಾವುದೋ ಬಿಸ್ನೆಸ್ ಮಾಡ್ತಾಯಿದ್ವಿ, ಬಿಸ್ನೆಸ್ಸಾಗಿ ಬಂತು ಅಂತ ಏನೋ ಸುಳ್ಳೆ ನಾನು ಹೇಳಿದ್ರೆ ಅವಾಗ ಬೆಲೆನೂ ಉಳಿತದೆ. ಹಂಗೆ ಮಾಡೋಣ ಬಿಡು.